ಕಾಂಗ್ರೆಸ್ ಬಂದಿದ್ದ ತಕ್ಷಣ ಸ್ವಲ್ಪ ಚೆನ್ನಾಗಿ ನಡೀತಾ ಇದೆ. ಓಕೆ, ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ, ಎಲ್ಲ ಓಕೆ. ಹೌದು ಸರ್. ಓಕೆ, ಈಗ ಅದೇ ಬರೋ ಎಲೆಕ್ಷನಲ್ಲಿ ಈಗ ಹೇಳ್ಬೋದು, ಈಗ ಮುಸ್ಲಿಂ ಅಂದರೆ ಸಪೋರ್ಟ್ ಕಾಂಗ್ರೆಸ್ಗೆ ಅಂತಾನೆ, ಆ ಥರ ಏನು ಹೇಳೋದು, ಈಗ ನಾನು ಸಪೋರ್ಟ್ ಮಾಡೋದು ಕಾಂಗ್ರೆಸ್ಗೆ ಅನ್ನೋ ಥರ ಸಪೋರ್ಟಾ, ಇಲ್ಲ ಸರ್ಕಾರ ಬಂದ್ರೇ ಎಷ್ಟೋ ಒಳ್ಳೇದು ಇಲ್ಲ, ಸರ್ಕಾರ ಬಂದರೆ ಅದು ಒಳ್ಳೆಯದು. ಓಕೆ, ಅದಕ್ಕೆ ಏನು ತೊಂದರೆ ಇಲ್ಲ. ಕಾಂಗ್ರೆಸ್ ಬಂದರೆ ಒಳ್ಳೇದಾಗುತ್ತೆ. ಏನೆಲ್ಲ ಬದಲಾವಣೆಗಳಾಗುತ್ತೆ, ಏನೇನು ಒಳ್ಳೇದು ಮಾಡೋರೆ ಸರ್? ಏನು ಮಾಡೋರಲ್ಲ, ಎಲ್ಲರಿಗೆ 2,000 ರೂಪಾಯಿ ಹಾಕೋರೆ, ಅಕ್ಕಿ ಎಲ್ಲ ಮಾಡಿಸಿದೆ. ಆಮೇಲೆ ಬಸ್ ಫ್ರೀ ಮಾಡೋರೆ, ಗ್ಯಾಸ್ ಗೀಸ್ ಎಲ್ಲ ಕಡಿಮೆ ಕೊಡ್ತಾ ಇದೆ, ಅದೆಲ್ಲ ಮಾಡ್ತಾ ಇದಾರಲ್ಲ ಕಾಂಗ್ರೆಸ್. ಇನ್ನೂ ಕಡಿಮೆ ಆಗ್ತಾ ಇದೆ. 2,000 ರೂಪಾಯಿ ಕೊಟ್ಬಿಟ್ಟು ಸುಮ್ಮನೆ ಏಮಾರಿಸ್ತಾರೆ, ನಾಳೆ ದಿನಕ್ಕೆ ಅದೇ ಟ್ಯಾಕ್ಸ್ ಬರುತ್ತೆ ಅಂದ್ಬಿಟ್ಟು. ಅದೇನು ಇಲ್ಲ, ಲೇಡೀಸ್ ಅವ್ರಿಗೆ ಚೆನ್ನಾಗಿದೆ, ಬಸ್ ಎಲ್ಲ ಫ್ರೀ ಇದೆ, ಓಡಾಡೋಕ್ಕೆ ಏನು ತೊಂದರೆ ಇಲ್ಲ, ಅಷ್ಟೊಂದೇನು ಪ್ರಾಬ್ಲಮ್ ಇಲ್ಲ. ಆಟೋಗಳು ಹಿಡಿತಾರೆ ಅಷ್ಟೇ. ಅಲ್ಲ, ಈಗ ಒಂದು ಯೂನಿಫಾರ್ಮ್ ಹಾಕಿಲ್ಲ ಅಂದರೆ ಯೂನಿಫಾರ್ಮ್ ಹಾಕಿಲ್ಲ, ಸೀಟ್ ಸರಿ ಇಲ್ಲ, ಬೋರ್ಡಲ್ಲಿ HDI ಇಲ್ಲ, ಏನು ಹೇಳೋದು IND ಇಲ್ಲ, ಪೊಲೀಸ್ ಹೆಸರು ಇಲ್ಲ ಅಂದ್ಕೊಂಡೆಲ್ಲ ಹಾಕ್ತಾರೆ. ಅದೇ ಒಂದು ಆಟೋ ಅವರಿಗೆ ಒಂದು ಇದೆ ಸಬ್ಸಿಡಿ ಬರಬೇಕು, ಟ್ರಾನ್ಸ್ಪೋರ್ಟ್ಗೆ ಒಳ್ಳೇದಾಗಬೇಕು, ಆ ಥರ ಏನಾರ ಬರ್ಬೇಕು ಸರ್. ಇವಾಗ ನೋಡಿ, ಆಟೋ ಬೋರ್ಡ್ ಅಂತ 900 ರೂಪಾಯಿ ಬೋರ್ಡ್. ಅದು ಆಟೋ ಓಡಿಸೋದು ನಾವು 500-600 ರೂಪಾಯಿ ಸಂಪಾದನೆ ಮಾಡ್ತೀವಿ. ಅದೇ 200 ರೂಪಾಯಿ ಗ್ಯಾಸ್ಗೆ ಹೊಂಟೋಗ್ಬಿಡ್ತದೆ, 400 ರೂಪಾಯಿ ಮನೆಗೆ ತೊಗೊಂಡೆ. ಇವಾಗ ಹೊಸ ಬೋರ್ಡ್ ಅಂತೆ ಅದು ತಗೋಬೇಕು ಅಂತ, ಅದು 900 ರೂಪಾಯಿ ಎಲ್ಲಿಂದ ತರಬೇಕು ಸರ್ ಹೇಳಿ ನೀವು? ಹೊಸ ರೂಲ್ಸ್ ಬರ್ತೈತೆ, ಹೊಸ ಕಾನೂನು, ಏನೇನೋ ಕಾನೂನು, ಆದರೆ ಒಂದು ಪ್ರಯೋಜನಕ್ಕೆ ಇಲ್ಲದೆ ಇರೋ ಇಲ್ಲ ಕಾನೂನು. ಏನಾರ ಆಟೋ ಡ್ರೈವರ್ಗೆ ಒಂದು ಏನಾರ ಮಾಡಬೇಕು. ಅದು ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ನಾವು ದುಡಿತೀವಿ, ಟೈಮಲ್ಲಿ ಏನಿಲ್ಲ. ಚೆಕಿಂಗ್ ಮಾತ್ರ ಅದು ಸಿಕ್ಕಾಬಿಟ್ಟೆ. ಏನಾರ ಇಲ್ಲ ಅಂದರೆ ಒಂದು 500, 800, 500 ಸಾಕು ಆಗ್ತಾನೆ ಇರ್ತಾರೆ ಫೈನು. ಈ ಥರ ಐತೆ ನಮ್ಮ ಪರಿಸ್ಥಿತಿ. ಸೊ ಈಗ ಜನಸೇವೆ ಅಂದ್ಬಿಟ್ಟು ಒಂದೊಂದಕ್ಕೆ ಅಂತ ಇದಿರುತ್ತೆ ಅಲ್ವಾ ಸರ್? ಮನೆಗೆ ಅಂದರೆ ಫ್ರೀ ಗ್ಯಾಸ್ ಕೊಡೋದು, ಗ್ಯಾಸ್ ಕಡಿಮೆ ಮಾಡೋದು, ಕರೆಂಟ್ ಬೆಲೆ ಕಡಿಮೆ ಮಾಡೋದು, ಆ ಥರ ಇದ್ದಾಗ ಟ್ರಾನ್ಸ್ಪೋರ್ಟೇಷನ್ಗೆ ಏನಾದರೂ ಮಾಡಬೇಕಲ್ವಾ? ಹಾಂ, ಯಾರಿಗ ಏನಾರ ಮಾಡಬೇಕು. ಇದು ಮನೆಗೆ ಮಾಡಿಬಿಟ್ರೆ ಅವರು ನಮಗೆ ಏನಾಗುತ್ತೆ, ನಮಗೆ ಏನು ಪ್ರಯೋಜನ ಇಲ್ಲ. ಮಾಡೋಕ್ಕೆ ಇದು ಕಿಕ್ ಮಾಡ್ತಾರೆ ಅವ್ರಿಗೆ. ಅದಕ್ಕೆ ಗುಜರಾತಲ್ಲಿ ಹಾಸ್ಟೆಲಲ್ಲಿ ಹೋಗಿ ಫಾರಿನರ್ಸ್ಗೆ ಹೊಡೆದಿದ್ದಾರೆ ನೋಡಿ. ನಮ್ಮವರು ಮುಸ್ಲಿಂ ಅವರು ಅಬುದಾಬಿಯಲ್ಲಿ ಮಾಸ್ಕ್ ಟೆಂಪಲ್ ಕಟ್ಟಿದ್ದಾರೆ. ಅದಕ್ಕೆ ನಮಗೆ ಈ ಥರ ಇಟ್ಕೊಳ್ಳೋದು ಇಲ್ಲಿ. ಹಾಂ, ಅಲ್ಲಿ ಎಲ್ಲ ಇಸ್ಲಾಮಿಕ್ ಕಂಟ್ರಿ ಅವರು ಅಲ್ಲಿ ಎಲ್ಲ ಇದು ಮಾಡಿದ್ದಾರೆ. ಅವರು ಏನು ಹೇಳ್ತೀರಾ, ಟೆಂಪಲ್ ಕಟ್ಟಿದ್ದಾರೆ, ಅಷ್ಟು ದೊಡ್ಡ ಜಾಗ ಕೊಟ್ಟಿದ್ದಾರೆ. ಇಲ್ಲಿ ಟೆಂಪಲಲ್ಲಿ ಮಸ್ಜಿದ್ ಹತ್ರ ಎಲ್ಲ ಗಲಾಟೆ ಮಾಡೋದು, ನಾವು ಏನಾದರೂ ಮುಸ್ಲಿಮ್ಸ್ ಏನಾದರೂ ಹೇಳಿದೆ ಅವರು ಮನೆಯೆಲ್ಲ ಹೋಗಿ ಡಿಮಾಲಿಷ್ ಮಾಡೋದು. ಸರ್, ಈಗ ನೀವು ಹೇಳಿದ್ರಲ್ಲ ಆ ಟೆಂಪಲ್ ಇದಲ್ಲ, ಅದ್ರ ಬಗ್ಗೆ ಎಲ್ಲ ಅಷ್ಟು ಟ್ರೆಂಡೇ ಆಗಲ್ಲ ಆಚೆ ಕಡೆ, ಎಲ್ಲೂ ಯಾರಿಗೂ ಗೊತ್ತೇ ಆಗಲ್ಲವಲ್ಲ ಆ ಥರ ವಿಷಯಗಳೆಲ್ಲ. ಮಾಡಬೇಕು, ಮೀಡಿಯಾವ್ರು ಮಾಡಬೇಕು. ನಮ್ಮದಿಲ್ಲ, ಅದು ಮೀಡಿಯಾ ಎಲ್ಲ ಒನ್ ಸೈಡೆಡ್ ಆಗಿಬಿಟ್ಟಿದ್ದಾರಲ್ವ. ಕೆಲವರು ಮೀಡಿಯಾ ಬರೀ ಸೆಕ್ಯುಲರ್